ಮಹಾರಾಷ್ಟ್ರದಲ್ಲಿ ಮೂರನೇ ಬಾರಿಗೆ ಗದ್ದುಗೆ ಏರಬೇಕು ಅಂತ ಹೇಳಿ ದೇವೇಂದ್ರ ಫಡ್ನವೀಸ್ ಅಂದರೆ ಸಿಎಂ ಆಗಿ ಕುರ್ಚಿ ಹತ್ತಬೇಕು ಅಂತ ಹೇಳಿ ದೇವೇಂದ್ರ ಫಡ್ನವೀಸ್ ಒಂದು ಕಡೆ ತಯಾರಾಗಿದ್ದಾರೆ. ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನೂತನ ಸಿಎಂ ಆಗಿ ಫಡ್ನವೀಸ್ ಆಯ್ಕೆಯಾಗಿದ್ದಾರೆ. ಶಾಸಕಾಂಗ ಪಕ್ಷದ ನಾಯಕ ನಮಗೆಲ್ಲ ಶಾಸಕರು ಸೇರಿ ನಮ್ಮ ನಾಯಕ ಇವರನ್ನೇ ಮುಖ್ಯಮಂತ್ರಿ ಮಾಡಿ ಅಂತ ಹೇಳುವಂಥ ಒಂದು ಪ್ರಕ್ರಿಯೆ ಅದು. ಶಾಸಕಾಂಗ ಸಭೆಯಲ್ಲಿ ಯಾರ ಹೆಸರು ಬರುತ್ತೋ, ಯಾರ ಹೆಸರಿನ ಪರವಾಗಿ ಹೆಚ್ಚಿನ ಶಾಸಕರು ಒಲವು ತೋರಿಸ್ತಾರೋ ಅವರೇ ಸಿಎಂ ಆಗಿ ಆಯ್ಕೆ ಆಗೋದು. ಅದೇ ಥರದಲ್ಲಿ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದಲ್ಲಿ ನೂತನ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ನೂತನ ಸಿಎಂ ಆಗಿ ಆಯ್ಕೆ ಆದ ಮೇಲೆ ಸುದ್ದಿಗೋಷ್ಠಿ ನಡೆಸಿದ್ದಾರೆ ಫಡ್ನವೀಸ್ ಅವರು. ನೂತನ ಸರ್ಕಾರದ ಮುಂದೆ ಇರತಕ್ಕಂಥ ಸವಾಲುಗಳ ಬಗ್ಗೆ ವಿವರಿಸಿದ್ದಾರೆ ಕೂಡ. ಈಗ ಫಡ್ನವೀಸ್ ಅವರಿಗೆ ಅತಿ ದೊಡ್ಡ ತೊಡಕಾಗಿದ್ದದ್ದು ಏಕನಾಥ್ ಶಿಂಧೆ ಅವರು. ಏಕನಾಥ್ ಶಿಂಧೆ ಅವರು ಸಿಎಂ ಆಗಿದ್ದಾಗ ಅವರಿಗೆ ದೊಡ್ಡ ತೊಡಕಾಗಿದ್ದಿದ್ದೇ ಇದೇ ಫಡ್ನವೀಸ್ ಅವರು. ನನಗೆ ಬೇಡವೇ ಬೇಡ, ನನಗೆ DCM ಪಟ್ಟ ಕೂಡ ಬೇಕಾಗಿಲ್ಲ, ನನಗೆ ರಾಜಕಾರಣವೇ ಬೇಕಾಗಿಲ್ಲ, ಅವ್ರನ್ನೇ ಬಿಟ್ಟುಬಿಡಿ ಅಂತೆಲ್ಲ ಅಲ್ಲಿವರೆಗೂ ಫಡ್ನವೀಸ್ ಅವರು ಫ್ರಸ್ಟ್ರೇಟ್ ಆಗಿ ಮಾತಾಡ್ಬಿಟ್ಟಿದ್ರು. ಆಗ್ತಾಯಿಲ್ಲ, ನಮಗೆ ಇವರೊಂದಿಗೆ ಹೊಂದ್ಕೊಂಡು ಹೋಗೋಕ್ಕಾಗಲ್ಲ, ಹಾಗೆ ಹೀಗೆ ಅಂಥೇಳಿ ದೇವೇಂದ್ರ ಫಡ್ನವೀಸ್ ಆ ನಂತರದಲ್ಲಿ ಸ್ವಲ್ಪ ಪಕ್ಷದ ಹೈಕಮಾಂಡ್ ಮಾತೆಲ್ಲ ಕೇಳಿ ಸಮಾಧಾನವಾಗಿದ್ದರು. ಇದೀಗ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ನಡೀತು. BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಮತ್ತು BJPಯ ಕೂಟ ಮಹಾಯುತಿ ಇದೆಯಲ್ಲ, ಅದು ಅಧಿಕಾರಕ್ಕೆ ಬೇಕಾದಕ್ಕಿಂತ ಹೆಚ್ಚಿನ ಒಂದು ಸೀಟ್ಗಳನ್ನೇ ಅವರು ಪಡ್ಕೊಂಡ ಮೇಲೆ ಇದು ಹಗ್ಗಜಗ್ಗಾಟ ನಡೀತಾ ಇತ್ತು. ನವೆಂಬರ್ 26ರಿಂದನೂ ಕೂಡ ಇದು ನಡೀತಾನೇ ಬರ್ತಾ ಇತ್ತು. ಇದೀಗ ಇದಕ್ಕೊಂದು ಕ್ಲೈಮ್ಯಾಕ್ಸ್ ಸಿಕ್ಕಿದೆ. ಈ ಕ್ಲೈಮ್ಯಾಕ್ಸ್ನಲ್ಲಿ ದೇವೇಂದ್ರ ಫಡ್ನವೀಸ್ ಅವರೇ ಮಹಾರಾಷ್ಟ್ರದ CM ಆಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಮೇಲಿನ ಜವಾಬ್ದಾರಿ ಜಾಸ್ತಿ ಆಗಿದೆ, ಕಷ್ಟಪಟ್ಟು ನಾವು ಕೆಲಸ ಮಾಡಬೇಕು, ಜನ ನಮ್ಮ ಮೇಲಿಟ್ಟಿರ್ತಕ್ಕಂಥ ನಂಬಿಕೆ ಉಳಿಸ್ಕೊಳ್ಬೇಕು, ಇದೇ ನಮ್ಮ ಧ್ಯೇಯ ಆಗಬೇಕು. ನನ್ನಂತಹ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ 3ನೇ ಬಾರಿಗೆ CM ಸ್ಥಾನವನ್ನು ಕೊಡಲಾಗಿದೆ. ಒಗ್ಗಟ್ಟಾಗಿದ್ದರೆ ಸುರಕ್ಷಿತವಾಗಿರ್ತೀವಿ ನಾವು. ಪ್ರಧಾನಿ ಮೋದಿ ಇದ್ದರೆ ಇದೆಲ್ಲ ಸಾಧ್ಯ ಅಂಥೇಳಿ ಪ್ರೆಸ್ ಮೀಟ್ನಲ್ಲಿ ನರೇಂದ್ರ ಮೋದಿ ಅವರ ಘೋಷಣೆಯನ್ನು ಪುನರುಚ್ಚರಿಸಿದ್ದಾರೆ ಫಡ್ನವೀಸ್ ಅವರು. ನಾಳೆ ಸಾಯಂಕಾಲ ಮುಂಬೈನ ಆಜಾದ್ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ದೇವೇಂದ್ರ ಫಡ್ನವೀಸ್ ಅವರು. DCM ಆಗಿ ಏಕನಾಥ್ ಶಿಂಧೆ, ಅಜಿತ್ ಪವಾರ್ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. आज भारतीय जनता पार्टी, शिवसेना, राष्ट्रवादी काँग्रेस, जनसुराज्य पक्ष, युवा स्वाभिमान पक्ष, रासप आणि अपक्ष अशी एक मोठी महायुती या ठिकाणी झालेली आहे. या सगळ्यांच्या सहीचं पत्र ते आम्ही दिलेलं आहे. मी विशेष आभार मानतो आमच्या शिवसेनेचे अध्यक्ष आणि राज्याचे विद्यमान मुख्यमंत्री माननीय एकनाथराव शिंदेजींचे की त्यांनी शिवसेनेच्या वतीनं माझ्या समर्थनार्थ पत्र दिलं आणि महायुतीचा मुख्यमंत्री म्हणून माझा शपथविधी करावा